9ನೇ ತರಗತಿ ಹುಡುಗನ ಆಟಕ್ಕೆ ಬೆಚ್ಚಿ ಬಿದ್ದ ಗುಜರಾತ್. 14 ವರ್ಷದ ಬೇಬಿ ಆಟಕ್ಕೆ ಕ್ರಿಕೆಟ್ ಜಗತ್ತು ಫಿದಾ. 35 ಬಾಲ್ನಲ್ಲಿ ಸೆಂಚುರಿ. ಕ್ರಿಕೆಟ್ ಪಂಡಿತರಿಂದ ಸೂರ್ಯವಂಶಿ ವೈಭವ್ಗೆ ಮೆಚ್ಚುಗೆ. ವೀಲ್ಚೇರ್ನಿಂದ ಮೇಲೆದ್ದು ವೈಭವ್ ಆಟಕ್ಕೆ ವಾಲಾ ಶಬಾಷಗಿರಿ. ಹೌದು, 14 ವರ್ಷದ ವೈಭವ್ ಸೂರ್ಯವಂಶಿ ಬಾರಿಸಿದ ಸ್ಫೋಟಕ ಶತಕದ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ 8 ವಿಕೆಟ್ ಭರ್ಜರಿ ಜಯ ಸಾಧಿಸಿ ಗೆಲುವಿನ ಕೇಕೆ ಹಾಕಿತು. ಇಲ್ಲಿನ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಗುಜರಾತ್ 4 ವಿಕೆಟ್ ನಷ್ಟಕ್ಕೆ 209 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ರಾಜಸ್ಥಾನ್ 15.5 ಓವರ್ಗಳಲ್ಲಿ ಕೇವಲ 2 ವಿಕೆಟ್ಗೆ 212 ರನ್ ಬಾರಿಸಿ ಅಧಿಕಾರಯುತ ಗೆಲುವು ದಾಖಲಿಸಿತು. ಇದರಲ್ಲಿ ವೈಭವ್ ಅವರ ಬ್ಯಾಟ್ನಿಂದ ಬರೋಬ್ಬರಿ 101 ರನ್ ಸಿಡಿದವು. ಈ ಪುಟ್ಟ ಪೋರಿನ ಆಟಕ್ಕೆ ಕ್ರಿಕೆಟ್ ಜಗತ್ತು ನಿಬ್ಬೆರಗಾಗಿ ಹೋಗಿದೆ. ವೈಭವ್ ಬರೋಬ್ಬರಿ 11 ಸಿಕ್ಸರ್, 7 ಬೌಂಡರಿ ಬಾರಿಸಿ ಎಲ್ಲರಿಗೂ ಶಾಕ್ ತರಿಸಿದ್ದಾರೆ. ಸದ್ಯ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈಭವ್ನನ್ನೇ ನೋಡುವುದಾಗಿದೆ. ಬೇಬಿ ಆಟಕ್ಕೆ ಕ್ರಿಕೆಟ್ ದಿಗ್ಗಜರೆಲ್ಲ ಶುಭಾಶಯಗಳನ್ನ ಮಹಾಪೂರ್ವವನ್ನೇ ಹರಿಸುತ್ತಿದ್ದಾರೆ. ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್, ಸೆಹ್ವಾಗ್, ಸೂರ್ಯಕುಮಾರ್ ಯಾದವ್, ಮೊಹಮ್ಮದ್ ಶಮಿ, ಹರ್ಭಜನ್ ಸಿಂಗ್, ಯೂಸುಫ್ ಪಠಾಣ್ ಕ್ರಿಕೆಟ್ ಆಟಗಾರರ ಮಾತ್ರವಲ್ಲದೆ ಅನೇಕ ರಾಜಕೀಯ ಗಣ್ಯರು ಈ ಬಾಲಕನ ಆಟಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಅಸ್ಸಾಂ ಸಿಎಂ, ಜಾರ್ಖಂಡ್ ಸಿಎಂ ಆದಿತ್ಯ ಠಾಕ್ರೆ ಸೇರಿದಂತೆ ಕೇಂದ್ರದ ಅನೇಕ ಸಚಿವರು ಟ್ವೀಟ್ ಮಾಡಿದ್ದಾರೆ ಮತ್ತು ಅನೇಕ ಸಿನಿಮಾ ತಾರೆಯರು ವೈಭವ್ ಆಟಕ್ಕೆ ಮನಸೋತಿದ್ದಾರೆ. ಅನೇಕ ದೇಶ ವಿದೇಶಗಳ ಕ್ರಿಕೆಟ್ ದಂತಕತೆ ಎನಿಸಿಕೊಂಡ ಆಟಗಾರರೆಲ್ಲ ಈ ಬಾಲಕನ ಆಟಕ್ಕೆ ಶಭಾಷ್ ಹೇಳುತ್ತಿದ್ದಾರೆ. ಸದ್ಯ ವೈಭವ್ ಸೂರ್ಯವಂಶಿ ಐಪಿಎಲ್ ಧಮಾಕದಲ್ಲಿ ಫುಲ್ ದರ್ಬಾರ್ ನಡೆಸಿದ್ದಾರೆ. ವೈಭವ್ ಆಟ ಕಂಡು ಕೋಚ್ ರಾಹುಲ್ ದ್ರಾವಿಡ್ ಕಾಲು ನೋವಿನಲ್ಲಿ ವೀಲ್ಚೇರ್ನಲ್ಲಿ ಕೂತಿದ್ರೂ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ, ನಗುವಿನ ಅಲೆಯಲ್ಲಿ ತೇಲಾಡುತ್ತಾರೆ. ಒಟ್ಟಾರೆ ಇಂದು ಇಡೀ ಕ್ರಿಕೆಟ್ ಪ್ರೇಮಿಗಳು ವೈಭವ್ ಆಟವನ್ನ ಕಂಡು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ರಾತ್ರೋರಾತ್ರಿ ಸೂರ್ಯವಂಶಿ ಕ್ರಿಕೆಟ್ ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ.